ಸೊ ಈ ಥರ ಪ್ಯಾಕ್ ಆಗಿದೆ ಗೈಸ್. ಸೊ ನೀವು ನೋಡ್ತಾ ಇರ್ಬೋದು ಐಫೋನ್ 17 Pro Max. ಆಪಲ್ SE3 ವಾಚ್ ಈ ತರ ಕಾಣುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 35,000. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಐಫೋನ್ 17 Pro Max 512GB ವೇರಿಯಂಟ್ ಇಂದು. ಸೊ ಅದ್ರ ಜೊತೆಗೆ ಸೊ ಏರ್ಪೋರ್ಟ್ Pro 3, ದೆನ್ Apple Watch, then here it is 17 Pro Max. ಸೊ ಗೈಸ್, ಇದು ನಾವು ತಂದಿರೋದು ಈಗ ಜರ್ಮನ್ನಲ್ಲಿ. ಸೊ ಜರ್ಮನ್ ಪ್ರೈಸು ಮತ್ತು ಇಂಡಿಯನ್ ಪ್ರೈಸು ತುಂಬ ವೇರಿಯಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಇದು ಕಂಟ್ರಿ ವೈಸು ಕರೆನ್ಸಿ ವೈಸು ಡಿಫ್ರೆನ್ಸ್ ಬಂದಾಗ ಪ್ರೈಸಸ್ಸು ತುಂಬ ಚೇಂಜಸ್ ಆಗುತ್ತೆ. ಸೊ ನಾವು ಜರ್ಮನ್ ತಂದಿರೋ ಫಸ್ಟ್ ನಾನು ಪ್ರೈಸ್ ಹೇಳ್ತಾ ಇದ್ದೀನಿ. ಸೊ ಜರ್ಮನಲ್ಲಿ ನಾವು ಐಫೋನ್ Pro Max 17 Pro Max ತಂದಿರೋದ್ರಿಂದ ಈ ಡಿಫ್ರೆನ್ಸ್ ಎಷ್ಟು ಬೀಳುತ್ತೆ ಅಂತಂದರೆ, ಸೊ ಇಲ್ಲಿ ಇದು 512GB ವೇರಿಯಂಟ್ ಬಂದ್ಬಿಟ್ಟು 1,700 ಯೂರೋ. 1,700 ಯೂರೋ ಅಂತ ಅಂದರೆ ಸೊ ಇಂಡಿಯನ್ ಪ್ರೈಸಲ್ಲಿ ಅಲ್ಲಿಗೆ ಎಷ್ಟಾಗುತ್ತೆ ಅಂತಂದರೆ 1,00,000 ಅಟ್ ಪ್ರೆಸೆಂಟ್ 1,00,000 ಹೇಳ್ಬೇಕು ಅಂತಂದರೆ 1,75,000 ಬರುತ್ತೆ. 70,000 75,000 ಯೂರೋ ರೇಟ್ ಜಾಸ್ತಿ ಆಗಿದೆ. ಸೊ ಅದೇ ಥರ ನಾವು ನೋಡಬೇಕು ಅಂತ ಆದರೆ ಇಂಡಿಯಾದಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಇನ್ನೊಂದು ಮೇ ಬಿ ಒಂದು 10,000 ಕಮ್ಮಿ ಆಗ್ಬೋದು ಅಷ್ಟೇ. ಬಟ್ ಜರ್ಮನಲ್ಲಿ ತೊಗೊಳೋದು ಇನ್ನೂ ಕಾಸ್ಟ್ಲಿ ಐತೆ. ಅಂಥದ್ರಲ್ಲಿ ತರಿಸಿದ್ದೀವಿ ಐಫೋನ್ 17 Pro Max. ಇದನ್ನು ಅನ್ಬಾಕ್ಸ್ ಮಾಡೋಣ ಆಮೇಲೆ. ಸೊ ನೆಕ್ಸ್ಟ್ ಏರ್ಪೋರ್ಟ್ಸ್ Pro 3. ಸೊ ಏರ್ಪೋರ್ಟ್ಸ್ Pro 3 ಇದು ಪ್ರೈಸ್ ಬಂದ್ಬಿಟ್ಟು 250 ಯೂರೋ ಅಂತಂದರೆ 25,000 ಅಲ್ಲ 28,000 30,000 ರೇಂಜಿಗೆ ಇಂಡಿಯಾದಲ್ಲಿ ಬರುತ್ತೆ. ಸೊ ಇದಿರಲಿ. ನೆಕ್ಸ್ಟು ಆ್ಯಪಲ್ ವಾಚ್. ಬೈ ಇದು ಯಾವುದು ಬೈ ವೇರಿಯಂಟು? SE3. ಇದು ಎಷ್ಟು ಇತ್ತು? 350 ಸೊ ಗೈಸ್, ನಾವು ಸ್ಟಾರ್ಟಿಂಗ್ ಜರ್ಮನಿ ಬಂದಾಗ ಈಗ ಒಂದು 8 ಮಂತ್ಸ್ ಬ್ಯಾಕು ಯೂರೋ ರೇಟು 90 ರೇಂಜಾಗಿ ಇಲ್ತು. ಈಗ ಡೆವಲಪ್ಮೆಂಟ್ ನೋಡಿ ಎಷ್ಟು ಬಂದಂದರೆ, ಡೆವಲಪ್ಮೆಂಟ್ ಅಂದರೆ ಇಂಡಿಯಾ ಡೆವಲಪ್ಮೆಂಟ್ ಅಲ್ಲ, ಜರ್ಮನ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಸೊ ಇಂಡಿಯಾ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಯೂರೋ ರೇಟು ಜಾಸ್ತಿ ಆಗ್ತಾ ಹೋಗ್ತಿದೆ. ಯೂರೋ ರೇಟು ಅವಾಗ 90 ಇದ್ದಿದ್ದು ಒಂದು ಯೂರೋ 90 ರೂಪೀಸ್ ಇತ್ತು. ಇವಾಗ 105 103 ಈ ರೇಂಜಲ್ಲಿ ಆಗ್ತೈತೆ. ಅಂದರೆ ಇಂಡಿಯಾ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಗೈಸ್, ಡ್ಯೂ ಟು ಕರಪ್ಷನ್ ಅಂತ ನಾನು ಹೇಳ್ತೀನಿ. ಸೊ ಅದು ಬಿಡಿ. ಸೊ ಇದು 350 ಆ್ಯಪಲ್ ವಾಚ್ ಬಂದ್ಬಿಟ್ಟು SE3 ಅಂತ ಬರುತ್ತೆ. SE3ನಲ್ಲಿ ಇದು 350 ಯೂರೋ ಅಂದರೆ 35,000 ಗೈಸ್ ಇವತ್ತಿನ ರೇಟಲ್ಲಿ. ಸೊ ಲೆಟ್ಸ್ ಗೆಟ್ ಅನ್ಬಾಕ್ಸಿಂಗ್. ಫಸ್ಟ್ ವಾಚ್ ಮಾಡೋಣ, ಬೇಡ ಮೇಯ್ನ್ ಪ್ರಾಡಕ್ಟ್ನೇ ಅನ್ಬಾಕ್ಸ್ ಮಾಡೋಣ ಗೈಸ್. ಐಫೋನ್ 17 Pro Max. ಇದನ್ನು ಅನ್ಬಾಕ್ಸ್ ಮಾಡಿದ್ರೆ ಫಸ್ಟ್ ನಮಗೆ ಸಿಗೋದೆ ಐಫೋನ್. ಸ್ಟಾರ್ಟಿಂಗೇ ಐಫೋನ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಐಫೋನ್ 17 Pro Max. ಸೊ ಈ ಸತಿ ಏನು ಹೊಸ ವಿಷಯ ಅಂತಂದರೆ ಕ್ಯಾಮ್ರಾ ಬಂಪ್ ಏನೈತಲ್ಲ, ಕ್ಯಾಮ್ರಾ ಬಂಪು ಎಕ್ಸ್ಟ್ರಾ ಬಂದಿದೆ. ಮತ್ತು ಇನ್ನೊಂದು ಹೊಸ ಫ್ಯೂಚರ್ ಏನಪ್ಪ ಅಂತಂದರೆ, ಸೊ ಈ ನೋಡೋರಿಗೆಲ್ಲ ಐಫೋನ್ ಎಲ್ಲ ಸೇಮ್ ಐತೆ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಸೇಮ್ ಇಲ್ಲ, ತುಂಬ ಡಿಫ್ರೆನ್ಸ್ ಇದೆ. ಏನಕ್ಕೆ ಅಂತಂದರೆ ಈಗ ನಾವು ಐಫೋನ್ 16 Pro Maxಲ್ಲಿ ನಾವು ಝೂಮ್ ಮಾಡಬೇಕು ಅಂತಂದರೆ ಸೊ ಅದು ಎಷ್ಟು ಬರುತ್ತೆ ಅಂತಂದರೆ 25x ಅಷ್ಟೇ ಝೂಮ್ ಆಗುತ್ತೆ. ಬಟ್ 17 Pro Maxಲ್ಲಿ 40x ಝೂಮ್ ಆಗುತ್ತೆ. ಸೊ ಝೂಮ್ ನಾವು ನೋಡೋದಾದರೆ 40x ವರೆಗೂ ಝೂಮ್ ಬರುತ್ತೆ. ನಾವು ಈಗ ಫೋಟೋದಲ್ಲಿ ಈಗ ನಾವು ಝೂಮಿಂಗ್ ನೋಡ್ತಾ ಇರ್ಬೋದು. ಸೊ ಇವಾಗ ನೋಡಿ, ಸೊ ವೈಡ್ ಆಂಗಲ್ ಮತ್ತು 0.5x ಬರುತ್ತೆ. ಅದೇ ನಾವು ಝೂಮ್ ಮಾಡ್ತಾ ಹೋಗ್ತಾ ಇದೀವಿ ಅಂತಂದರೆ 40x ಝೂಮ್ ಆಗುತ್ತೆ, ನೋಡ್ತಾ ಇರ್ಬೋದು. ಮತ್ತು ನಿಮಗೆ 40x ಏನು ಝೂಮ್ ಆಗುತ್ತಲ್ಲ ಅದು ಅಷ್ಟು ಸ್ಟೆಬಿಲಿಟಿ ಇದೆ ಗೈಸ್. ಸೊ ಇವಾಗ ನೋಡಿ, ಈಗ ಕ್ಯಾಮ್ರಾ ಸ್ಟೆಬಿಲಿಟಿ ಎಷ್ಟು ಕಾಣುತ್ತೆ ಅಂತಂದರೆ, ಸೊ ಅಲ್ಲಿ ನೋಡಿ ನಾವು 2 ಎಣ್ಣೆ ತಂದಿದ್ದೀವಿ. ಒಂದು ನೋಟ್ಸ್, ಇದು ಒಂದು ಅಂದರೆ ಸಮುದ್ರದಲ್ಲೆಲ್ಲ ಕುಡಿತಾರಲ್ಲ ರಮ್ಮು 54%, ಇನ್ನೊಂದು ಅಮೇರಿಕನ್ ವಿಸ್ಕಿ ಅಂತ. ಸೊ ಇವೆರಡು ನಾವು ಝೂಮ್ ಮಾಡೋದಾದರೆ ಸೊ ನಮಗೆ ಇಲ್ಲಿ ಮತ್ತೆ ಸ್ಟೆಬಿಲಿಟಿ ನೋಡಿ ಎಷ್ಟು ಸ್ಟೆಬಿಲಿಟಿ ಬರ್ತೈತೆ 10x. ಈಗ ಅದೇ 40x ಹೋದೆ. ಸೊ ನಮಗೆ ಈಗ ಇದೇನು 54% ಅನ್ನೋದೈತಲ್ಲ, ಎಷ್ಟು ಕರೆಕ್ಟಾಗಿ ಅಷ್ಟು ಸ್ಟೆಬಿಲಿಟಿ ಆಗ್ತೈತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಸ್ಟೆಬಿಲೈಸೇಷನಲ್ಲಿ ಸಖತ್ತಾಗಿ ಇದು ಮಾಡ್ತಿದ್ದಾರೆ. ಸೊ ಅದೇ ಇದು ಫೋಟೋ ಝೂಮಿಂಗಲ್ಲಿ ಅಷ್ಟಿದೆ, ಅದೇ ವಿಡಿಯೋ ಝೂಮಿಂಗಲ್ಲಿ ಅದೇ ನೋಡ್ಕೊಳ್ಳೋಣ.
ಸೊ ವಿಡಿಯೋ ಝೂಮಿಂಗಲ್ಲಿ ನೋಡಬೇಕು ಅಂತಂದರೆ ಅಪ್ ಟು 24x ಝೂಮ್ ಆಗ್ತಾ ಇದೆ. ಸೊ ಆಮೇಲೆ 24x ಝೂಮ್ ಆದ್ರೂ ಅಷ್ಟು ಕ್ಲಾರಿಟಿ ನೋಡಿ, ನಾವದೇ ಫೋಟೋದಲ್ಲಿ ಝೂಮ್ ಮಾಡ್ತೀವಿ ಅಂತಂದರೆ ಇಷ್ಟು ಕ್ಲಾರಿಟಿ ಬರಲ್ಲ, ಅಂದರೆ ಫುಲ್ ಓವರ್ ಝೂಮಲ್ಲಿ ಕೊಟ್ಟಿರುತ್ತೆ. ಬಟ್ ಅದೇ ವೀಡಿಯೋಸಲ್ಲಿ ಝೂಮ್ ಮಾಡ್ತೀವಿ ಅಂತಂದರೆ ಒಳ್ಳೆ ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿ ಎಲ್ಲ ಬರುತ್ತೆ. ಸೊ ಈ ಥರ ಇದೆ ಗೈಸ್. ಸೊ ಮತ್ತೆ ಇನ್ನು ಕ್ಯಾಮ್ರಾ ಫೀಚರ್ಸಲ್ಲಿ ಮೇಯ್ನ್ ಐಫೋನ್ ತಗೊಳೋದೆಲ್ಲ ಮೆಜಾರಿಟಿ ಜನ ಕ್ಯಾಮ್ರಾದಲ್ಲೇ ನೋಡ್ತಾರೆ. ಸೊ ಇದರಲ್ಲಿ ನೀವು ನೋಡ್ಬೋದು ಯಾವ ಥರ ವರ್ಷನ್ಗಳೆಲ್ಲ 26 iOS 26 ಕೊಟ್ಟಿದ್ದಾರೆ. ಸೊ ಇದು ನಾವು ನೋಡೋಕೆ ಸಿಗುತ್ತೆ ಗೈಸ್. ಸೊ ಮತ್ತೆ ಜನರಲ್ ಫೀಚರ್ಸಲ್ಲಿ ನೋಡೋಣ. ಸೊ ನಮಗೆ ಸ್ಟಾರ್ಟಿಂಗ್ ವರ್ಷನ್ನೇ 26.0.1 ವರ್ಷನ್ನು ನಮಗೆ iOS ಸಿಗುತ್ತೆ, ಅಂದರೆ ಲೇಟೆಸ್ಟ್ ಅದು ಅಪ್ಡೇಟೇಷನ್ ಸಾಫ್ಟ್ವೇರ್ ಅಪ್ಡೇಟ್ ಅದು. ಸೊ ಇದು ಆಗಿತ್ತು ಗೈಸ್ ನಮ್ಮದು iPhone 17 Pro Max. ನಮಗೆ ನೋಡೋಕ್ಕೆ ಈ ಥರ ಸಿಗುತ್ತೆ. ಸೊ ಇದು ಫೋನ್ ಆಗಿದೆ. ಮತ್ತು ಕ್ಯಾಮ್ರಾದಲ್ಲಿ ಮತ್ತೆ ನಮ್ಗೆ ಇನ್ನೇನು ಸಿಗುತ್ತೆ ಅಂತಂದರೆ, ಸೊ ಅಂದರೆ ಫೋನ್ ಒಳಗೆ ಸೊ ನಮಗೆ ಒಂದು USB ಕೇಬಲ್ ಬರುತ್ತೆ, ಅದು C to C ಕೇಬಲ್ಲು. ಸೊ ಇದು ಎಷ್ಟು ಉದ್ದ ಇದೆ ಅಂತ ನೋಡೋಣ ಬನ್ನಿ ಗೈಸ್. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಉದ್ದ ಇದೆ ಗೈಸ್. ಕರೆಕ್ಟಾಗಿ ನೋಡಬೇಕು ಅಂತಂದರೆ ಸೊ ಇದು 2 ಜೋಡಿನಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ 1 ಗೇಣು ಗೈಸ್. 1 ಗೇಣು ಅಂತಂದರೆ 2 ಗೇಣು, ಅರ್ಧ ಮಾರು ನಮಗೆ ವೈರು ನೋಡೋಕ್ಕೆ ಸಿಗುತ್ತೆ. ಡಾಟಾ ಕೇಬಲು ಅದು C to C ಕೇಬಲ್ ಬರುತ್ತೆ, ಒಂದು ಎಜೆಕ್ಷನ್ ಪಿನ್ ಸಿಗುತ್ತೆ. ನೆಕ್ಸ್ಟ್ ಮತ್ತು ಐಫೋನ್ಗಳಲ್ಲಿ ಇನ್ಸ್ಟ್ರಕ್ಷನ್ಸು ಮತ್ತು ಐಫೋನಲ್ಲಿ ಯಾವುದೇ ಥರ ಚಾರ್ಜಿಂಗ್ ಇದು ಬರಲ್ಲ. ಅಡಾಪ್ಟರ್ ನಾವೇ ಮತ್ತೆ ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಅಡಾಪ್ಟ್ರಿಗೆ ಮತ್ತೆ ಒಂದು 4,000 to 5,000 ಅದಕ್ಕೆ ನಾವು ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಗೈಸ್. ಸೊ ಇದಾಗಿತ್ತು ನಮ್ಮದು iPhone 17 Pro Max. ಮತ್ತು ಈಗ ಬನ್ನಿ ನೋಡೋಣ ಏರ್ಪೋರ್ಟ್ಸ್ Pro 3 ಯಾವ ಥರ ಇರುತ್ತೆ ಅಂತ. ಸೊ ಇದನ್ನು ಸಪ್ರೇಟಾಗಿ ಸೈಡ್ ಇಡೋಣ. ಏರ್ಪೋರ್ಟ್ಸ್ Pro 3 Pro C ನೋಡಬೇಕು ನಿಮಗೆ. ಇದರಲ್ಲಿ ನಿಮ್ಗೆ ಯಾವ ಥರ ಸಿಗುತ್ತೆ ಅಂತಂದರೆ, ಸೊ ಇದರಲ್ಲಿ ನಿಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನು. ಸೊ ಫಸ್ಟ್ ನಿಮಗೆ ಈ ಥರ ಎಲ್ಲ ಕಾರ್ಡ್ಸ್ ಇನ್ಸ್ಟ್ರಕ್ಷನ್ ಬಾಕ್ಸ್ ಎಲ್ಲ ಸಿಗುತ್ತೆ. ಸೊ ಈ ಥರ ಪ್ಯಾಕ್ ಆಗಿದೆ ಗೈಸ್. ಸೊ ಗೈಸ್ ಏರ್ಪೋರ್ಟ್ಸ್ Pro 3 ಸೊ ಇದು ನಮಗೆ 25,000ಕ್ಕೆ ಅಂದರೆ €250ಕ್ಕೆ ಸಿಗುತ್ತೆ. ಸೊ ಇದು ನಾವು ನೋಡ್ಬೋದು. ಇದರಿಂದ ನಮಗೆ ಯಾವ ಥರ ಸಿಗುತ್ತೆ ಅಂದರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು 8 ಲ್ಯಾಂಗ್ವೇಜು ಲೈವ್ ಟ್ರಾನ್ಸ್ಲೇಷನ್ ಆಗುತ್ತೆ ಗೈಸ್. ಈಗ ನಾವು ಮಾತಾಡ್ತಿರ್ತೀವಿ ಅಂತಂದರೆ ಅದನ್ನು ಆಟೋಮೆಟಿಕ್ ಟ್ರಾನ್ಸ್ಲೇಷನ್ ಮಾಡಿ ನಮಗೆ, ಈಗ ಬೇರೆ ಯಾರು ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿರ್ತಾರೆ ಅಂದರೆ ಅದನ್ನು ನಮಗೆ ಟ್ರಾನ್ಸ್ಲೇಷನ್ ಮಾಡಿ ನಮಗೆ ಒಂದೇ ಸತಿ ಹೇಳ್ತಾ ಇರುತ್ತದು. ಸೊ ಈ ಥರ ನಾವು ಏರ್ಪೋರ್ಟ್ಸಲ್ಲಿ ನೋಡ್ಬೋದು. ಸೊ ಈ ಥರ ನಮಗೆ ಏರ್ಪೋರ್ಟ್ಸ್ ನೋಡೋಕ್ಕೆ ಸಿಗುತ್ತೆ ಗೈಸ್. ಹಲೋ ಗೈಸ್, ನಾನೀಗ SE3 ಐಫೋನ್ ಆ್ಯಪಲ್ ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ SE3 ವಾಚ್ ಬಂದುಬಿಟ್ಟು €350, ಇಂಡಿಯನ್ ಅಮೌಂಟಲ್ಲಿ 35,000 ರೂಪೀಸ್ ಆಗುತ್ತೆ. ಸೊ ಈಗ ಆ್ಯಪಲ್ ವಾಚನ್ನು ಓಪನ್ ಮಾಡೋದು. ಸೊ ಆ್ಯಪಲ್ ವಾಚ್ ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ವಾಚ್ಗೆ ಈ ಥರ
ಥರ ಬ್ಯಾಂಡ್ ಇರುತ್ತೆ. ಬ್ಯಾಂಡ್ ಬಂದುಬಿಟ್ಟು ವೈಟ್ ಕಲರಲ್ಲಿ ಸಿಗುತ್ತೆ. ಸೊ ಅದನ್ನು ಈಗ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನಮ್ಮ ಬ್ಯಾಂಡ್ ಬಂದುಬಿಟ್ಟು ವೈಟ್ ಕಲರಲ್ಲಿ ಸಿಗುತ್ತೆ. ಸೊ ಇದು ಓಪನ್ ಮಾಡಲೇ ಹೇಗೆ? ಅದು ಓಪನ್ ಮಾಡಿ ಕನೆಕ್ಟ್ ಮಾಡು. ಇದು ಅಂದರೆ ಬ್ಯಾಂಡಿಗೆ ಕನೆಕ್ಟ್ ಮಾಡು. ಸೊ ಅದು ಯಾವ ಥರ ಲುಕ್ ಬರುತ್ತೆ ಅದೊಂದು ಸತಿ ಕ್ಯಾಮ್ರಾಗೆ ಫ್ರಂಟಿಗೆ ತೋರಿಸು. ಕ್ಯಾಮ್ರಾ ಮುಂದೆ ಇದು ಮಾಡು, ಸೈಡ್ ಏನು ಕಂಟಿನ್ಯೂಸ್ ಹೇಳಿ. ನಾನೀಗ ಆ್ಯಪಲ್ ವಾಚ್ನ ಬ್ಯಾಂಡನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಡ್ ಬಂದುಬಿಟ್ಟು ನಮಗೆ ಬಿಳಿ ಕಲರ್ ಅಂದರೆ ವೈಟ್ ಕಲರಲ್ಲಿ ಸಿಗತ್ತೆ. ಸೊ ಗೈಸ್ ನೀವು ನೋಡ್ತಾ ಇರ್ಬೋದು ಈ ಬ್ಯಾಂಡ್ ಯಾವ ಥರ ಪ್ರೀಮಿಯಂ ಲುಕ್ ತೋರಿಸ್ತಾ ಇದೆ ಅಂತ. ನೀವು ಹಂಗೆ ಕ್ಯಾಮ್ರಾದಲ್ಲಿ ತೋರಿಸ್ತಾ ನೋಡ್ರಿ. ಸೊ ಎಷ್ಟು ಸಾಫ್ಟ್ ಫೀಲ್ ಆಗ್ತಿದೆ ಅಂದರೆ ಲೈಕ್ ನಾವು ನಾರ್ಮಲ್ ಈಗ ಬೋಲ್ಟು ಈ ಥರ ಯೂಸ್ ಮಾಡ್ತೀವಲ್ಲ, ಸೊ ಅದ್ರದ್ದು ಬೇರೆ ಥರ ಇರುತ್ತೆ. ಬಟ್ ನಿಮಗೆ ಈಗ ಈ ಫಿನಿಶಿಂಗ್ ಏನೈತಲ್ಲ ಇದು, ಸೊ ಈ ಬೆಂಡ್ ಆಗಿರ್ಬೋದು ಈ ಥರ ಆಗಿರ್ಬೋದು ನಮಗೆ ಎಷ್ಟು ಪ್ರೀಮಿಯಂ ಲುಕ್ ಕೊಡುತ್ತೆ ಅಂತಂದರೆ ಐಫೋನೇ ಆ್ಯಪಲ್ ಪ್ರಾಡಕ್ಟ್ಸೇ ಪ್ರೀಮಿಯಂ ಇದೆ. ಸೊ ಅದರಲ್ಲಿ ಈ ಥರ ಕನೆಕ್ಟಿಂಗ್ ಯಾವ ಥರ ಮಾಡೋದು ತೋರಿಸ್ಬೇಕು ಬೆಲ್ಟ್ ಹಾಕೋದು. ಕನೆಕ್ಟಿಂಗ್ ನೋಡೋದಕ್ಕೆ ಬೆಳೆಯೋ ಥರ ಇದೆ. ಸೊ ಗೈಸ್ ಆ್ಯಪಲ್ SE3 ವಾಚ್ ಈ ಥರ ಕಾಣುತ್ತೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು 35,000. ಸೊ ಇದರ ಫೀಚರ್ಸ್ ಬಂದುಬಿಟ್ಟು ಇದು SE3 ಪ್ಲಸ್ ಸೆಲ್ಯುಲಾರಲ್ಲಿ ಸಿಗುತ್ತೆ. ಸೆಲ್ಯುಲಾರ್ ಅಂದರೆ ನಾವು ಇದಕ್ಕೆ ಈ ಸಿಮ್ ಕನೆಕ್ಟ್ ಮಾಡಿ ವಾಚಿಂದ ನಾವು ಮಾತಾಡ್ಬೋದು ಮತ್ತು ಫೋಟೋಸ್ ಕ್ಲಿಕ್ ಮಾಡ್ಬೋದು. ಈ ಥರ ಫೀಚರ್ಸ್ ಎಲ್ಲ ಸಿಗುತ್ತೆ. ಸೊ ವಾಚ್ ಈ ಥರ ಕಾಣುತ್ತೆ ಟೋಟಲ್ ಆಗಿ. ಸೊ ದಟ್ ಇಸ್ ನಿಮಗೆ ನೋಡ್ತಾ ಇರ್ಬೋದು ಒಂದು ಕ್ಲೋಸ್ ಅಪ್ ಲುಕ್ಸು. ಸೊ ನಮ್ಗೆ ಇಲ್ಲಿ ವಾಚ್ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಕೈ ನಮ್ಗೆ ಈ ಥರ ಬರುತ್ತೆ. ಸೊ ಈ ಬಟನಲ್ಲಿ ಏನಿರುತ್ತಲ್ಲ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಹಂಗೆ ಮಾಡ್ತೀನಿ ನೋಡಿ. ಸೊ ಇಷ್ಟೇ, ಇಷ್ಟೇ ಇರಬೇಕು. ಸೊ ನೀವು ಕೈಯಲ್ಲಿ ಹಾಕ್ಕೊಂಡು ಹ್ಯಾಂಡಲ್ ಮಾಡಬೇಕಾದ್ರೆ ಆಮೇಲೆ ಏನಾಗುತ್ತೆ ಗೊತ್ತಾ, ಸೊ ಈ ಥರ ಜಸ್ಟ್ ಹಿಂಗೆ ಬಿಟ್ಕೊಂಡ್ರೆ ಅದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಲೈಕ್ ಏನಾದರೂ ಟಚ್ ಆಗಿ ಹಿಂಗೆ ಇದು ಮಾಡಿದ್ರೆ ಸಡನ್ನಾಗಿ ಹಿಂಗೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಆ್ಯಪಲಲ್ಲಿ ಸೊ ಹಿಂಗೆ ಲಾಕ್ ಮಾಡಿಬಿಟ್ಟು ಅದು ಈ ಬೆಲ್ಟ್ ಏನಾಗುತ್ತಲ್ಲ ಸೊ ಅದು ಇನ್ನರ್ ಒಳಗೆ ಹೋಗುತ್ತೆ. ಸೊ ಈ ಥರ ಹಿಂಗೆ ಒಳಗೆ ಹೋದಾಗ ಏನಾಗುತ್ತೆ, ಸೊ ಯಾವುದೇ ಥರ ಬಿಚ್ಕೊಳೋ ಇದು ಇರಲ್ಲ. ಸೊ ಯಾವುದೇ ಥರ ಉದ್ರೋಗೋದಿರಲ್ಲ. ಸೊ ಪ್ರತಿ ವಾಚಲ್ಲಿ ಏನು ಮಾಡ್ತಾರೆ, ಇಲ್ಲಿ ಒಂದು ಎಕ್ಸ್ಟ್ರಾ ರಿಬ್ಸ್ ಕೊಟ್ಬಿಟ್ಟು ಅದರೊಳಗೆ ಮೇಲೆ ಈ ಥರ ಒಳಗೆ ಇದು ಮಾಡ್ತಾರೆ. ಬಟ್ ಆ್ಯಪಲಲ್ಲಿ ಯಾವ ಥರ ಇದು ಮಾಡಿದ್ದಾರೆ ಅಂತಂದರೆ ಸೊ ಈ ಬೆಲ್ಟ್ ಏನಾಗುತ್ತೆ ಒಳಗೆ ಹೋಗುತ್ತೆ. ಸೊ ಅವಾಗ ನಮಗೆಲ್ಲೂ ಹೊರಗಡೆ ಬರೋದೆಲ್ಲೂ ಕಾಣಲ್ಲ. ನಿಮ್ಗೆ ಹಂಗೆ ನಾವು ನೋಡ್ತಾ ಇರ್ಬೋದು ಕ್ಲೋಸ್ ಅಪ್ ಲುಕ್ಕಲ್ಲಿ. ಒಂದ್ಸತಿ ಕೈ ಹಾಕೋದು. ಈ ಥರ ಕಾಣುತ್ತೆ. ನೋಡ್ತಾ ಇರ್ಬೋದು ಏನು ಪ್ರೀಮಿಯಂ ಲುಕ್ ಕಾಣಿಸ್ತಾ ಇದೆ ಅಂತ. ಸೊ ಅದು ಬೆಳ್ಳಗಿರೋಕ್ಕೆ ನಮ್ಮಂತ ಒಂದು ಸ್ವಲ್ಪ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿಗಿರೋರಿಗೆ ಈ ಥರ ವೈಟ್ ವಾಚ್ಗಳು ಸೂಪರಾಗಿ ಕಾಣಿಸ್ತವೆ. ಸೊ ಅದ್ರ ಮೇಲೆ ಬ್ಲ್ಯಾಕ್ ಇದರಲ್ಲಿ ಮತ್ತು ನಾವು ಇದರಲ್ಲಿ ನೋಡ್ಬೋದು. ಸೊ ಗೈಸ್ ಇದಾಗಿತ್ತು ನಮ್ಮದು ಐಫೋನ್ 17 Pro Max ಅನ್ಬಾಕ್ಸಿಂಗ್ ಇಂದು. ಸೊ ಆ್ಯಕ್ಚುಲಿ ಐಫೋನ್ ತೊಗೊಂಡಿರೋದು ನಾವಲ್ಲ, ನಮ್ಮ ಬಾಯಿ. ಸೊ ಕಂಗ್ರ್ಯಾಚುಲೇಷನ್ಸ್ ಬಾಯ್. ಸೊ ಒಂದೇ ಸತಿ ನೋಡಿ ಸಾವುಕಾರ ಮಂದಿ ಹೆಂಗೆ ತೊಗೊಂಡಿದ್ದಾರೆ ಐಫೋನ್ 17 Pro Max, ಆ್ಯಪಲ್ ವಾಚು, ಏರ್ಪೋರ್ಟ್ಸು. ಸೊ ಇಷ್ಟು ತೊಗೊಂಡಿದ್ದಾರೆ. ಸೊ ಎನಿಹೌ ಕಂಗ್ರ್ಯಾಚುಲೇಷನ್ ಬಾಯ್. ಥ್ಯಾಂಕ್ಸ್ ಬ್ರೋ. ಸೊ ಕಷ್ಟಪಟ್ಟು ದುಡ್ಡು ತಗೊಂಡಿದ್ದಾರೆ. ಸೊ ಇವ್ರು ಜರ್ಮನಿಲಿ ಬಂದೇ ಅಲ್ಲೇ ಒಂದು ಎಷ್ಟು ವರ್ಷ ಆಯ್ತು ಬೈ? ಬಂದು ನಾನು 2
2.5 years ಆಯ್ತು. ಸೊ 2.5 years ಆಯಿತು ಬೈ ಸಾರಿ ಗೈಸ್ 2.5 years ಆಗಿತ್ತು, 2.5 ವರ್ಷ ಆಗಿತ್ತು ಜರ್ಮನಿಗೆ ಬಂದು. ಸೊ 2.5 ವರ್ಷದಿಂದ ಅವರು ಜರ್ಮನಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಗೈಸ್. ಸೊ ನಮ್ಮದು ನರ್ಸಿಂಗ್ ಲ್ಯಾಂಗ್ವೇಜಿಂದು ಏನು ಜರ್ಮನ್ ಲ್ಯಾಂಗ್ವೇಜಿಂದು ಏನು ನಾವು ಕ್ಲಾಸಸ್ ಕೊಡ್ತಾ ಇದ್ದೀವಲ್ಲ, ಈಗ ಸದ್ಯಕ್ಕೆ ನಾವು ಈಗ ಕರೆಂಟ್ ಸಿಚುವೇಶನಲ್ಲಿ ನಾವು ಕೊಡ್ತಾ ಇಲ್ಲ. ಸೊ ನಮ್ದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೋಸ್ಕರ ನಾವು ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನೊಂದು 20 days ಗೈಸ್, 20 daysಲ್ಲಿ ನಿಮಗೆ ಡೈಲಿ ರೆಗ್ಯುಲರಲ್ಲಿ ನಿಮಗೆ ಏನು ನರ್ಸಿಂಗ್ ಕ್ಲಾಸಸ್ ಏನು ಜರ್ಮನ್ ಲ್ಯಾಂಗ್ವೇಜ್ ಕ್ಲಾಸಸ್ ಇರುತ್ತಲ್ಲ ಅದನ್ನು ನಾವು ಅಪ್ಡೇಟ್ ಕೊಡ್ತೀವಿ. ಸೊ ಅದೇ ಥರ ಇನ್ನೊಂದು ಬಿಗ್ ಅಪ್ಡೇಟು ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ಸೊ ವೆಯ್ಟ್ ಆ್ಯಂಡ್ ವಾಚ್ ಗೈಸ್. ಸೊ ಗೈಸ್, ಇದೇ ಥರ ಹೆಚ್ಚಿನ ವೀಡಿಯೋಸ್ ಗ್ಲೋಬಲ್ ವರ್ಕ್ಸ್ ಮಾಡೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.